ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ವಿನಯ್ ಕುಮಾರ್ನ ಲವ್ ಸ್ಟೋರಿಗಳು. ಲವ್ ಮಾಡೋದೇ ಹವ್ಯಾಸವನ್ನ ಮಾಡಿಕೊಂಡಿದ್ನ ಈ ವೈದ್ಯ ಅನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೃತ ವೈದ್ಯೆ ಡಾಕ್ಟರ್ ನಾಗಶ್ರೀ ಆಪ್ತೆಗೂ ಕೂಡ ಈತ ಲವ್ ಪ್ರಪೋಸ್ ಅನ್ನ ಮಾಡಿದ್ನಂತೆ. ನಾಗಶ್ರೀಯನ್ನ ಬಿಟ್ಬಿಡ್ತೀನಿ, ನೀನು ನನ್ನನ್ನ ಲವ್ ಮಾಡು ಅಂತ ಪೀಡಿಸ್ತಾ ಇದ್ದ. ನಮ್ಮ ತಂದೆ ತಾಯಿಯನ್ನ ನಾನು ಒಪ್ಪಿಸ್ತೇನೆ ಅಂತ ಕೂಡ ಹೇಳಿದ್ದಂತೆ ಡಾಕ್ಟರ್ ವಿನಯ್ ಕುಮಾರ್. ನಾಗಶ್ರೀ ಮೋಸ ಮಾಡಬೇಡ ಆಕೆಗೆ ಅಂತ ಹೇಳಿದ್ದ ಆಕೆಯ ಸ್ನೇಹಿತೆ. ಕರೆ ಮಾಡಿ ಲವ್ ಮಾಡೋದಕ್ಕೆ ನಾಗಶ್ರೀಯ ಸ್ನೇಹಿತೆಗೆ ಟಾರ್ಚರ್ ಕೂಡ ಕೊಡ್ತಾ ಇದ್ದ ಅಂತ ಆರೋಪಿಸಿದ್ದಾರೆ. ಅಸಭ್ಯ ಮೆಸೇಜ್ಗಳನ್ನು ಕೂಡ ಕಳಿಸಿದ್ದಂತೆ ಡಾಕ್ಟರ್ ವಿನಯ್ ಕುಮಾರ್. ಪೊಲೀಸರ ಮುಂದೆಯೇ ಹೇಳಿಕೆಯನ್ನ ನೀಡಿದ್ದಾರೆ ಡಾಕ್ಟರ್ ನಾಗಶ್ರೀ ಅವರ ಸ್ನೇಹಿತೆ. ಡಾಕ್ಟರ್ ನಾಗಶ್ರೀ ಮೃತ ಡಾಕ್ಟರ್ ವಿನಯ್ ಕುಮಾರ್ಗಿಂತಲೂ 4 ವರ್ಷ ಹಿರಿಯರು ಇವರನ್ನ ಪ್ರೀತಿ ಮಾಡಿದ್ದಂತಹ ವಿನಯ್ ಕುಮಾರ್ ನಂತರ ಇವರ ಮನೆಯಲ್ಲಿ ಮದುವೆಗೆ ಒಪ್ಪೋದಿಲ್ಲ, ಎರಡೂ ಮನೆಗಳಲ್ಲೂ ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ತಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ, ಮದುವೆಗೆ ಸಮಸ್ಯೆ ಆಗತ್ತೆ ಅಂತೇಳಿ ಆತ್ಮಹತ್ಯೆಗೆ ನಿರ್ಧರಿಸಿದ್ವಿ. ಅವರು ನನಗೆ ಮಾತ್ರೆಯನ್ನು ಕೊಟ್ಟಿದ್ದರು ಅಂತ ನೆನ್ನೆ ಡಾಕ್ಟರ್ ವಿನಯ್ ಕುಮಾರ್ ಹೇಳಿದರು. ನಾನಿನ್ನೂ ಮೊದಲನೇ ವರ್ಷದ MBBS ಓದ್ತಾ ಇದ್ದೆ. ಅವರು ನನಗಿಂತ 4 ವರ್ಷ ಸೀನಿಯರ್ ಇದ್ದರು. ಅವರು ಆಲ್ರೆಡಿ ಕೋರ್ಸನ್ನು ಮುಗಿಸಿದ್ರು. ಅವರಿಗೆ ಮಾತ್ರೆಗಳ ಬಗ್ಗೆ ಇನ್ನೂ ನಾಲೆಡ್ಜ್ ಇತ್ತು. ಅವರು ಕೊಟ್ಟಿದ್ದು ನನಗೆ ಇಂಜೆಕ್ಷನ್ ಹಾಗೆ ಮಾತ್ರೆಗಳನ್ನು, ನಾನು ಅವರಿಗೆ ಕೊಟ್ಟಿದ್ದಲ್ಲ. ಅದೃಷ್ಟವಶಾತ್ ನಾನು ಬದುಕುಳಿದು ಬಿಟ್ಟೆ. ಅವರ ಪರಿಸ್ಥಿತಿ ಬಿಗಡಾಯಿಸಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಮೊನ್ನೆ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಹೇಳಿದರು. ಹಾಗಿದ್ರೆ ಆ ಸಂಭಾಷಣೆಯಲ್ಲಿ ಏನಿದೆ ಅದನ್ನು ಕೂಡ ನೋಡೋಣ. ಅಂದರೆ ಡಾಕ್ಟರ್ ವಿನಯ್ ಕುಮಾರ್ ಮತ್ತು ನಾಗಶ್ರೀಯ ಆಪ್ತೆಯ ನಡುವೆ ಇದ್ದಂತಹ ಸಂಭಾಷಣೆ, ಅದನ್ನು ನೋಡ್ಕೊಂಬರೋಣ. ಮ್ಯಾಮ್ ಗುಡ್ ಮಾರ್ನಿಂಗ್, ನಾನು ರವಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಮೈಸೂರಿಂದ ಮಾತಾಡ್ತೀನಿ. ಮ್ಯಾಮ್ ಈಗ ನಾಗಶ್ರೀ ಅವರ ಕೇಸಿಗೆ ಸಂಬಂಧಪಟ್ಟಂತೆ ನೀವು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಧ್ವನಿ ಎತ್ತಿದ್ದೀರಿ ಮೇಡಮ್. ನನ್ಗೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಗೊತ್ತು, ನಾಗಶ್ರೀ ಅವ್ರಿಗೆ ಗೊತ್ತು, ವಿನಯ್ ಗೊತ್ತು ಅಂತ ಹೇಳಿ. ಹೆಂಗೆ ಗೊತ್ತು ಮೇಡಮ್ ಇವರು? ನನ್ಗೆ ನಾಗಶ್ರೀ ಹಾಗೂ ಬಿಂದು ಇಬ್ರು ನನ್ಗೆ ಕ್ಲೋಸ್ ಫ್ರೆಂಡ್ಸ್ ಇದ್ರು. ನಾವಿಬ್ರು ಮೈಸೂರಲ್ಲೇ ಇದ್ದಿದ್ರಿಂದ ನಾಗಶ್ರೀ ಹಾಗೂ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದ್ವಿ, ಸ್ವಲ್ಪ ಫಾರ್ ರಿಲೇಟಿವ್ಸ್. ಸೊ ನಾಗಶ್ರೀ ವಾಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ವಿನಯ್ ನನ್ಗೆ ನಾಗಶ್ರೀ ಥ್ರೂನೇ ನನ್ಗೆ ಪರಿಚಯ ಆಗಿದ್ದು. ಸೊ ವಿ ವರ್ ಆಲ್ಮೋಸ್ಟ್ ಕ್ಲೋಸ್ ಫಾರ್ 1-2-3 years. ನಾವೆಲ್ಲರೂ ವೆರಿ ಕ್ಲೋಸ್ ಇದ್ವಿ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅಂದ್ರೆ ಅವರಿಬ್ರು ಪ್ರೀತಿ ಮಾಡ್ತಿದ್ರ ಮೇಡಮ್, ನಾಗಶ್ರೀ ಹಾಗೂ ವಿನಯ್ ಅವರು? ಹೌದು, ಎಸ್. ಓಕೆ ಮ್ಯಾಮ್, ಈಗ ನಾಗಶ್ರೀ ಅವರ ಸಾವಿಗೆ ವಿನಯ್ ಕಾರಣ ಅನ್ನೋದು ಈಗ ವಿನೋದ ಅವರು ಅಂದ್ರೆ ಅವರ ಪತ್ನಿಯ ಮಾಡ್ತಿರೋ ಆರೋಪ. ಇದು ಸರಿ ಇದೆಯಾ ಅಂತ, ಅಂದ್ರೆ ಕರೆಕ್ಟ್ ಇದೆಯಾ ಮ್ಯಾಮ್ ಅದು ಅವರು ಆರೋಪ ಮಾಡ್ತಿರೋದ್ರಲ್ಲಿ? ಸರ್, ನಾನು ಆಕ್ಚುಲಿ ಅದು ಆರೋಪದಲ್ಲಿ ನಾನು ವಿಟ್ನೆಸ್ ಆಗಿದ್ದೆ. ಅವ್ರದ್ದು ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ನನಗೆ ಗೊತ್ತಿರೋ ಹಾಗೆ ಏನಾಗಿತ್ತು ಅಂತಂದ್ರೆ, ನಾನು ಮತ್ತೆ ನಾಗಶ್ರೀ ಕ್ಲೋಸ್ ಇದ್ವಿ. ನನಗೆ ವಿನಯ್ ಸ್ವಭಾವದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದ್ದಾಗ ನಾನು ನಾಗಶ್ರೀಗೆ ಇದನ್ನ ಹೇಳಿದ್ದೆ ಕೂಡ. ಅದಾದ್ಮೇಲಿಂದ ನಾಗಶ್ರೀಯಿಂದ ನಾನು ಹಾಗೂ ನಾಗಶ್ರೀನ ಸ್ವಲ್ಪ ದೂರ ಮಾಡಿದ್ದ ಕೂಡ ವಿನಯ್. ಇದು ತುಂಬಾ ವರ್ಷ ಆಗಿದೆ. ಸೊ ಐ ಆಮ್ ಟ್ರೈಂಗ್ ಟು ರೀಕಾಲ್. ಆ ಟೈಮಲ್ಲಿ ನಾನು ನಾಗಶ್ರೀಯಿಂದ ಸ್ವಲ್ಪ ದೂರ ಇದ್ದೆ. ನಾನಲ್ಲ, ನಾಗಶ್ರೀನ ದೂರ ಆದ್ಲು. ದ ರೀಸನ್ ಇಸ್, ನನಗೆ ವಿನಯ್ ಹೇಳಿದ ಹಾಗೆ ಅವ್ನ್ ಹೇಳಿರೋದ್ ಏನಂತಂದ್ರೆ, ಅವಳು ಸರಿ ಇಲ್ಲ, ದಟ್ ಐ ಆಮ್ ಸರಿ ಇಲ್ಲ, ನಮ್ಮಿಬ್ರನ್ ದೂರ ಮಾಡ್ತಿದ್ದಾಳೆ, ಮನೆಗೇನೋ ತಂದ್ ಹಾಕ್ತಾ ಇದ್ದಾಳೆ ನಮ್ಮಿಬ್ರ ಮಧ್ಯ, ಡೋಂಟ್ ಟ್ರಸ್ಟ್ ಹರ್ ಅಂತ. ಇದೇ ಕಾರಣಕ್ಕೆ ನಾಗಶ್ರೀ ನನ್ನಿಂದ ದೂರ ಇದ್ಲು. ಅಂಡ್ ಈ ವಿಷಯ ನನಗ್ ಗೊತ್ತಿತ್ತು. ನಾಗಶ್ರೀ ಇದನ್ನ ನನಗ್ ಹೇಳಿದ್ಲು. ನಾನು ನನ್ನ ತಾಯಿ ನಾಗಶ್ರೀಗೆ ತುಂಬಾ ಬುದ್ಧಿ ಹೇಳಕ್ಕೆ ಟ್ರೈ ಮಾಡಿದ್ವಿ. ಇಷ್ಟೊಂದೆಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾನೆ ಗೊತ್ತಿರೋರ್ ಬಗ್ಗೆ ಅಂದ್ರೆ ಸ್ವಲ್ಪ ಯು ಹ್ಯಾವ್ ಟು ಬಿ ಕಾಶಿಯಸ್ ಅಂತ. ಅವಳು ಎಲ್ಲೋ ಎಡವದ್ಲು. ಒಂದು ತಿಂಗಳು, 20 to 25 days ನನ್ನ ಹತ್ರ ಅವಳು ಮಾತಾಡ್ತಿರ್ಲಿಲ್ಲ. ವಿ ವರ್ ವೆರಿ ಕ್ಲೋಸ್. ಅವಳು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮ್ಮ ಮನೇಲೆ ತುಂಬಾ ಸಲ ಇರ್ತಾ ಇದ್ಲು ನಮ್ಮ ಮನೇಲೇನೆ, ಆಸ್ ಹಾಸ್ಟೆಲ್ ವಾಸ್ ನಾಟ್ ಕಂಫರ್ಟಬಲ್ ಎನಫ್ ಅಂದಾಗ. ಆಗ ಅವಳು ನನ್ನ ಹತ್ರ ಯಾವಾಗ ಸ್ವಲ್ಪ ದೂರ ಆದ್ಲು, ಅವಾಗ ನನಗೆ ವಿಷಯ ಹಿಂಗಾಗಿದೆ ಅಂತ ನನ್ಗೆ ಗೊತ್ತಾಯ್ತು. ನ್ಯೂಸ್ ಅಂದ್ರೆ ಅರ್ಥ ಆಯ್ತು ನನ್ಗೆ. ಈಗ ನನ್ ಪ್ರಶ್ನೆ ಏನಂತಂದ್ರೆ, ವಿನಯ್ ಸ್ವಭಾವದಲ್ಲಿ ಬದಲಾವಣೆ ಕಾಣ್ತು ಅಂತ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್? ಅಂದ್ರೆ
ಕಿರುಕುಳ ಹೆಂಗ್ ಆಗ್ತಿತ್ತು ಅಂದ್ರೆ, ಅಕಸ್ಮಾತ್ ನೀವೀಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರಿ ಆತ ಬಿಹೇವ್ ಮಾಡ್ತಿದ್ ಸರಿ ಇಲ್ಲ ಅಂತ ಹೇಳಿ, ಹರಾಸ್ಮೆಂಟ್ ಹೆಂಗ್ ಆಗ್ತಿತ್ತು ಅಂತ ಹೇಳಿ, ನಿಮ್ಗೇನಾದ್ರು ಆಗಿತ್ತಾ ಅಂತ ಪ್ರಶ್ನೆ. ನನ್ಗೆ ಹರಾಸ್ಮೆಂಟ್ ಅಂತ ಡೈರೆಕ್ಟ್ ಆಗಿ ಆಗಿರ್ಲಿಲ್ಲ, ಯಾಕೆಂದ್ರೆ ಅವನಿಗೆ ಸ್ವಲ್ಪ ನನ್ ಮೇಲೆ ಮತ್ತೆ ಅಮ್ಮನ ಮೇಲೆ ಭಯ ಇತ್ತು. ಹರಾಸ್ಮೆಂಟ್ ಅಂದ್ರೆ ನನ್ಗೆ ಒಂದು ನಾನ್ಸೆನ್ಸ್, ಸ್ವಲ್ಪ ಅಶ್ಲೀಲಕರವಾದ ಒಂದು ಮೆಸೇಜ್ ಕಳಿಸಿದ್ದ. ಇಟ್ಸ್ ಅ ಕೈಂಡ್ ಆಫ್ ಅ ಜೋಕ್, ಬಟ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಆ ತರ ಜೋಕ್ ಕಳ್ಸಿದ್ದ. ನಾನು ಆ ಜೋಕ್ ಅನ್ನ ನಾನು ನಮ್ಮ ಅಮ್ಮನ್ ಕರ್ಸಿ, ಅಮ್ಮ ಹಿಂಗ್ ನನ್ಗೆ ಈ ತರ ಮೆಸೇಜ್ ಕಳ್ಸಿದಾನೆ ನನ್ ಅಂತ ಕೇಳ್ದೆ. ಆಗ ಅವನು ನಮ್ಮಮ್ಮ ಅವನ ಹತ್ರ ಮಾತಾಡು ಇದ್ರು, ಯಾಕೆ ಈ ತರ ಕಳ್ಸಿದ್ಯಾ, ನೀನು ಮನೇಲಿ ಇರೋ ನೀನು ನಮ್ಮ ಮನೇಲಿ, ದಿಸ್ ಇಸ್ ನಾಟ್ ಅ ಜೋಕ್ ವಿನಯ್, ದಿಸ್ ಇಸ್ ನಾಟ್ ಅನ್ ಅಕ್ಸೆಪ್ಟಬಲ್ ಜೋಕ್ ದಟ್ ಯು ಕ್ಯಾನ್ ಸೆಂಡ್ ಇಟ್ ಟು ಯುವರ್ ಫ್ರೆಂಡ್ ಅಂತ ಹೇಳಿದ್ರು. ದಟ್ ಇಸ್ ಅ ಸ್ಲೈಟ್ ಮಿಸ್ಬಿಹೇವಿಯರ್ ದಟ್ ಐ ಅಂಡರ್ಸ್ಟುಡ್. ಅದನ್ನ ನಾವು ವಿ ಹ್ಯಾವ್ ಫ್ಲಾಗ್ಡ್ ಇಟ್ ಟು ನಾಗಶ್ರೀ ಆಲ್ಸೋ. ನಾಗಶ್ರೀನೂ ವಿಷಯ ಗೊತ್ತಿತ್ತು. ನಾಗಶ್ರೀ ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ, ಅವಳು ಜೋರ್ ಗಲಾಟೆ ಮಾಡಿದ್ಲು ಅವನ ಜೊತೆ. ದಿಸ್ ಇಸ್ ನಾಟ್ ಗಲಾಟೆ ಮಾಡಿದ್ಲು ಆ ವಿಷಯದಲ್ಲಿ. ಅದಾದ್ಮೇಲೆ he was very controlling behavior ಇತ್ತು ಬಿಂದು ಮೇಲೆ. I mean, ಬಿಂದು none other than Nagashri. He was very controlling behavior, and ನಾನು ಆ ಬಿಹೇವಿಯರ್, ಅವನ ಕೋಪ ತಾಪಗಳನ್ನ ನಾನು ನೋಡಿದ್ದೀನಿ. I was more trying to protect Nagashri during that time. ನನಗೂ ತುಂಬಾ ಸಲ ಓಕೆ. ಡಾಕ್ಟರ್ ನಾಗಶ್ರೀ ಅವರ ಆಪ್ತ ಸ್ನೇಹಿತೆ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟನ್ನು ಮಾಡಿದರು. ಅಲ್ಲದೆ ನಾಗಶ್ರೀ ಅವರು ಮೃತಪಟ್ಟಂತಹ ಪ್ರಕರಣದಲ್ಲಿ ನಾನು ಕೂಡ ಒಬ್ಬ ವಿಟ್ನೆಸ್ ಆಗಿದ್ದೆ ಅಂತ ಅವರ ಆಪ್ತ ಸ್ನೇಹಿತೆ ಹೇಳ್ತಾ ಇದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ನಾನೂ ಸಹ ವಿಟ್ನೆಸ್ಸೇ. ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟನ್ನು ಮಾಡಿದ್ದಾರೆ. ನಾನು ನಾಗಶ್ರೀ ಅವರ ಆಪ್ತ ಸ್ನೇಹಿತೆ. ಐ ಆಮ್ ದ ಬೆಸ್ಟ್ ಫ್ರೆಂಡ್ ಆಫ್ ನಾಗಶ್ರೀ. ಐ ನೋ ವಿನಯ್ ಆಲ್ಸೋ ವೆರಿ ವೆಲ್. ವೆನ್ ಹಿ ಇಂಜೆಕ್ಟೆಡ್ ಹರ್ ವಿತ್ ಹೈ ಲೆವೆಲ್ ಇನ್ಸುಲಿನ್, ಐ ವಾಸ್ ದ ಪ್ರೈಮ್ ವಿಟ್ನೆಸ್ ಫಾರ್ ದಿಸ್ ಕೇಸ್. The case was highly ignored by police. I had also submitted the proofs of how Vinay behaved with me. Nagashri family fought for her till last, but the court and police failed very badly ಅಂತೇಳಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ ಅವರ ಆಪ್ತ ಸ್ನೇಹಿತೆ. ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ನಾಗಶ್ರೀ ಅವರ ಆಪ್ತ ಸ್ನೇಹಿತೆಯ ಮಾತಾಡ್ತಾ ಇದ್ದಿದ್ದನ್ನು ಕೂಡ ಕೇಳಿಸ್ಕೊಂಡೆ ನಾನು. ಅವ್ರಿಗೂ ಕೂಡ ಈತ ಪ್ರಪೋಸನ್ನು ಮಾಡಿದ್ದ, ನಾನು ನಾಗಶ್ರೀಯನ್ನು ಬಿಟ್ಟುಬಿಡ್ತೇನೆ, ನಾವಿಬ್ಬರು ನೀನು ನನ್ನನ್ನು ಲವ್ ಮಾಡು, ನಾವಿಬ್ಬರು ಮದುವೆ ಆಗೋಣ, ನಮ್ಮ ಮನೆಯಲ್ಲೂ ನಾನು ಒಪ್ಪಿಸ್ತೇನೆ ಅಂತೇಳಿ ಎಲ್ಲ ಹೇಳಿದ್ನಂತೆ. ಏನೆಲ್ಲ ಮಾಹಿತಿ ಇದೆ ರವಿ? ನವೀನ್, ಪ್ರಮುಖವಾಗಿ ಈಗ ಹೊಸದಾಗಿ ಈ ನಾಗಶ್ರೀ ಅವರ ಸ್ನೇಹಿತೆ ಕುಶಲ ವಿ ಅವರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿಯನ್ನು ಕೊಟ್ಟಿರೋದು. ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಕುಶಲ ಅವರು ಮೈಸೂರಿನ ಗೌರಿಶಂಕರ ನಗರದ ನಿವಾಸಿಯಾಗಿದ್ದಾರೆ. ಇವರು ಕೂಡ ಮೈಸೂರಿನಲ್ಲಿ ಇದ್ದಾರೆ. ಜೊತೆಗೆ ಈಕೆ ನಾಗಶ್ರೀ ಅವರ ದೂರದ ಸಂಬಂಧಿಯ ಜೊತೆಗೆ ಆಪ್ತ ಸ್ನೇಹಿತೆ ನಾಗಶ್ರೀ ಇದ್ದಾರೆ. ಇವರ ಮೂಲಕವೇ ವಿನಯ್ ಕುಮಾರ್ ಅವರು ಪರಿಚಯ ಆಗಿರ್ತಾರೆ. ವಿನಯ್ ಕುಮಾರ್ ಅವರು JSS ಆಯುರ್ವೇದ ಕಾಲೇಜಿನಲ್ಲಿ ಮೊದಲ ವರ್ಷದ BMS ಓದ್ಬೇಕಾದ್ರೆ ಈಕೆ ಅಂದ್ರೆ ನಾಗಶ್ರೀ ಅಂತಿಮ ವರ್ಷದ BMS ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. ಇಬ್ಬರ ನಡುವೆ ಪ್ರೇಮಾಂಕುರ ಆಗಿರುತ್ತೆ. 1.5 ವರ್ಷಗಳ ಕಾಲ ಇಬ್ರು ಕೂಡ ಪ್ರೀತಿಸ್ತಿದ್ರು. ಇದಕ್ಕೆ ನಾನ್ ಸಾಕ್ಷಿ ಅಂತ ಹೇಳಿ ಈಗ ಕುಶಲ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಕುಶಲ ಅವರು ಹೇಳೋದೇನಂತಂದ್ರೆ, ವಿನಯ್ ಅವರ ನಡವಳಿಕೆಗಳು ಸರಿ ಇರಲಿಲ್ಲ. ವಿನಯ್ ಆಕೆಯನ್ನ ತೀರಾ ಕಂಟ್ರೋಲ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಅವ್ರ ನಡುವೆ ಸಣ್ಣ ಪುಟ್ಟ ಗಲಾಟೆಗಳು ನಡೀತಿದ್ವು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು 4 ವರ್ಷ ಆತ ಚಿಕ್ಕೋನಾಗಿದ್ದ ಕಾರಣಕ್ಕಾಗಿ ಅವರ ಮನೆಯಲ್ಲಿ ಒಪ್ತಿಲ್ಲ ಅಂತ ಹೇಳಿ ನನ್ನ ಬಳಿ ಬಿಂದು ಹೇಳ್ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ವು. ಆ ಕಾರಣಕ್ಕಾಗಿ ವಿನಯ್ ನನ್ನನ್ನ ಮತ್ತೆ ಬಿಂದು ಅವ್ರ ಜೊತೆ, ಅಂದ್ರೆ ಬಿಂದು ಅಂದ್ರೆ ನಾಗಶ್ರೀ ಅವರೇ, ಬಿಂದು ಅಲಿಯಾಸ್ ನಾಗಶ್ರೀ ಅಂತ ಹೇಳಿ ಅವ್ರನ್ನ ಅವಾಯ್ಡ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದ. ಇದ್ರ ಜೊತೆಗೆ ನನ್ನನ್ನು ಕೂಡ ಅವಾಯ್ಡ್ ಮಾಡ್ತಿದ್ದ. ನೀನು ಅವ್ರ ಜೊತೆ, ಯಾರ ಜೊತೆ, ಈ ನಾಗಶ್ರೀ ಜೊತೆ ಮಾತಾಡಬೇಡ ಅಂತ ಹೇಳಿ ತಾಕೀತನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದ. ಹೀಗೆ ಮಾತಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ಒಂದ್ ಮೆಸೇಜ್ ಅನ್ನು ಕೂಡ ಆತ ಮಾಡಿದ್ದ. ಆತ ಮಾಡಿದ ಮೆಸೇಜ್ ಏನಂತಂದ್ರೆ, ನಿನ್ ಮೇಲೆ ನನಗೆ ಲವ್ ಆಗಿದೆ, ಹೇಗಾದ್ರೂ ಮಾಡಿ ಬಿಂದುವನ್ನು ಬಿಟ್ಟು ಬಿಡ್ತೇನೆ, ನೀನು ನನ್ನ ಲವ್ ಮಾಡು, ನಮ್ಮ ತಂದೆ ತಾಯಿಯನ್ನ ಒಪ್ಪಿಸ್ತೇನೆ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದ. ನಿನ್ನನ್ನ ಬಿಂದು ತುಂಬಾ ಪ್ರೀತಿಸಿದ್ದಾಳೆ, ಅವಳಿಗೆ ಮೋಸ ಮಾಡಬೇಡ, ಈ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಸುಮ್ಮನಾದೆ. ಆದ್ರೂ ಕೂಡ ಸಹ ವಿನಯ್ ನನಗೆ ಫೋನ್ ಮಾಡಿ ಪ್ರಪೋಸ್ ಮಾಡ್ತಲೇ ಇದ್ದ. ಈ ವಿಚಾರವನ್ನು ತಿಳಿಸ್ಬೇಕು ಅನ್ನೋಷ್ಟರಲ್ಲಿ ಈ ಘಟನೆ ನಡೆದೋಗಿದೆ ಅಂತ ಹೇಳಿ
ಖುದ್ದು ಕುಶಲ ಅವರೇ ಶ್ರೀರಂಗಪಟ್ಟಣದಲ್ಲಿ ಒಂದು ಹೇಳಿಕೆಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಶ್ರೀರಂಗಪಟ್ಟಣ ಪೊಲೀಸರ ಮುಂದೆ ಪ್ರಮುಖವಾಗಿ ಈಗಷ್ಟೇ ನಮ್ಮ ಜೊತೆ ಆಕೆ ದೂರವಾಣಿ ಕರೆಯಲ್ಲಿ ಮಾತನಾಡ್ತಾ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋ ಕುಶಲ ಅವರು ಹೇಳೋದು ಏನಂತ ಅಂದ್ರೆ, ಆತ ನನ್ನೊಂದಿಗೆ ಒಂದಷ್ಟು ವಾಟ್ಸ್ಆಪ್ ಚಾಟ್ಗಳನ್ನ ಮಾಡಿದ್ದ. ಆತ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ನಮ್ಮ ಕುಟುಂಬ ಮತ್ತೆ ನಿಮ್ಮ ಕುಟುಂಬಕ್ಕೆ ಸರಿ ಹೊಂದುತ್ತೆ, ನಾನು ಬಿಂದು ಅಲಿಯಾಸ್ ನಾಗಶ್ರೀ ಅವ್ರನ್ನ ಬಿಟ್ಬಿಡ್ತೀನಿ, ನೀನು ನನ್ನನ್ನ ಮದುವೆ ಆಗುವಂತ ಕೇಳಿದ್ದ. ಇದ್ರ ಜೊತೆಗೆ ಆತ ಅತಿ ಹೆಚ್ಚು ಆಕೆನ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ, ಅಂದ್ರೆ ಪ್ರೊಟೆಕ್ಟ್ ಜೊತೆಗೆ ಆಕೆಯ ಮೇಲೆ ದಬ್ಬಾಳಿಕೆ ಮಾಡುವ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ ಅಂತ ಹೇಳಿ ಸದ್ಯ ಈಗ ಕುಶಲ ಅವರು ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಆಘಾತಕಾರಿ ಅಂಶವನ್ನು ಕೂಡ ಹೇಳ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಈ ನಾಗಶ್ರೀಗೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನೇ ಹೇಳ್ತಿದ್ದಾರೆ. ಇನ್ನು ನಮ್ಮ ಜೊತೆ ಮಾತನಾಡ್ತಾ ಆಕೆ ಹೇಳಿದ್ದು 12 ವರ್ಷಗಳಿಂದ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಘಟನೆ ಆದ ಬಳಿಕ, ಅಂದ್ರೆ ನಾಗಶ್ರೀ ಅವರಿಗೆ ಕೋಮಾ ತಲುಪಿದ ಬಳಿಕ 1.5 ವರ್ಷಗಳ ಕಾಲ ಆಕೆಯ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಅದಾದ ಬಳಿಕ ನಾನು ನನ್ನ ವೃತ್ತಿಯನ್ನು ಮುಂದುವರಿಸಬೇಕಿತ್ತು, ನಾನು ಬೇರೆಡೆಗೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಆಕೆಯ ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಪೇರೆಂಟ್ ಕೂಡ ನನಗೆ ಗೊತ್ತಿರಲಿಲ್ಲ. ಕಳೆದ 4 ವರ್ಷಗಳ ಹಿಂದೆ ಪೊಲೀಸ್ನವ್ರು ಕರೆ ಮಾಡಿ ಆಕೆಗೆ ಒಂದಷ್ಟು ಹಣವನ್ನ ನೀಡಬೇಕು, ಹಣ ಕೊಡಬೇಕಾಗಿದೆ, ಹಾಗಾಗಿ ಆಕೆ ವಿಳಾಸ ಕೊಡಿ ಅಂತ ಹೇಳಿ ನನ್ನ ಬಳಿಯೇ ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಬಟ್ ಆಕೆ ವಿಳಾಸ ಸಿಕ್ಕಿರ್ಲಿಲ್ಲ, ನನಗೆ ಸುಮ್ಮನಾಗಿದ್ದೆ. ನಿನ್ನೆ ನಾನು ನ್ಯೂಸ್ ಫಸ್ಟ್ ನ ನೋಡ್ತಿದ್ದೆ, ನ್ಯೂಸ್ ಫಸ್ಟ್ ನಲ್ಲಿ ಆಕೆ ತೀರಿ ಹೋಗಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾಯ್ತು. ಆಗ ತುಂಬಾ ಬೇಜಾರಾಯ್ತು ನನಗೆ. ಈ ಸಂದರ್ಭದಲ್ಲಿ ಶಪಿಸ್ಕೊಂಡೆ ನಾನು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಾಗಶ್ರೀಗೆ ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ನಾನು ವಕೀಲರನ್ನ ಸಂಪರ್ಕ ಮಾಡಿದ್ದೀನಿ. ಜೊತೆಗೆ ಪೊಲೀಸರು ಈ ಕೇಸ್ನಲ್ಲಿ ಅನ್ಯಾಯನೂ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡುವಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿ ಈಗ ಕುಶಾಲ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದೂರದ ಸಂಬಂಧಿಯಾದಂತಹ ನಾಗಶ್ರೀಯ ಜೊತೆ ನನ್ನ ಅವಿನಾಭಾವ ಒಡನಾಟ ಇತ್ತು, ಇವರ ಪ್ರೀತಿ ವಿಚಾರ ನನಗೆ ಗೊತ್ತಿತ್ತು. ಆದ್ರೆ ವಿನಯ್ ಈ ರೀತಿ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಗೊತ್ತಿಲ್ಲ. 4 ಕೊಠಡಿಯ ಒಳಗಡೆ ಆಗಿರುವಂತಹ ಘಟನೆ. ಆದ್ರೆ ಈ ಎಲ್ಲಾ ಕೇಸ್ಗಳಿಗೂ ಕೂಡ ನಾನು ಹೈ ವಿಟ್ನೆಸ್ ಇದ್ದೀನಿ. ವಿನಯ್ನ ಸ್ವಭಾವದಲ್ಲಿ ಸಾಕಷ್ಟು ಬದಲಾವಣೆಗಳಿತ್ತು ಅಂತ ಹೇಳಿ ಕುಶಲ ಈಗ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ವಿನಯ್. ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.